ವೀಕ್ಷಕರೇ, ನಮ್ಮ ಜೊತೆಗೆ ಒಬ್ಬ ಪ್ರತಿಭೆ ಇದ್ದಾರೆ. ಸೊ ಹಳ್ಳಿಯ ಪವರ್ ಏನು ಅನ್ನುವಂಥದ್ದನ್ನ ಖಡಕ್ ಆಗಿ ತೋರಿಸ್ತಂತವ್ರು. ಜೊತೆಗೆ ನಾನು ಹೇಳದ್ನಲ್ಲ, ತುಂಗಭದ್ರಾ ನದಿ ಹರಿದಂಗೆ ಹರಿದು ಬಿಟ್ಟಿದ್ದಾರೆ ಇವ್ರು. ಯಾವ ಕ್ಷೇತ್ರದಲ್ಲಿ ಕಾಲಿಟ್ಟಿಲ್ಲ ಹೇಳಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕ್ಸಸ್ ಅನ್ನ ಕಂಡು ಒಂದಷ್ಟು ಜನರ ಹೃದಯ ಗೆದ್ದು ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ, ಹಳ್ಳಿ ಪವರ್ ನ ಸ್ಪರ್ಧೆ ಆಗಿರ್ತಕ್ಕಂಥ ಮಹಾಸತಿ ಗೌಡ ಇದ್ದಾರೆ. ಹಾಯ್ ಮ್ಯಾಮ್. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ಸೂಪರ್ ಆಗಿದ್ದೀನಿ. ಸ್ವಲ್ಪ ಹಳ್ಳಿಯಿಂದ ಬಂದಾದ್ಮೇಲೆ ಸ್ವಲ್ಪ ಖರಾಬ್ ಆಗಿದೆ ಅಂತ ಅನ್ಸುತ್ತೆ. ಸೊ ಇವಾಗ ಆಲ್ ಗುಡ್. ನಾವು ಮಹಾಸತಿ ಗೌಡ ಅಂದಾಗ ಯಾವುದೋ ಒಂದು ಹಳೆ ಕಾಲದ ಮಹಿಳೆ ಅನ್ಕೊಂಡಿದ್ವಿ, ಆದ್ರೆ ಇಷ್ಟೊಂದು ಕ್ಯೂಟ್ ಆಗಿರೋ ಲೇಡಿ ಅನ್ಕೊಂಡಿರ್ಲಿ. ಆಕ್ಚುಲಿ ತುಂಬಾ ಕಡೆ ಇದನ್ನೇ ಹೇಳ್ತಾರೆ. ನಾನು ಅಂದ್ರೆ ಫಾರೆಸ್ಟ್ರಿ ಕಾಲೇಜ್ ಅಂಡ್ ಹಾರ್ಟಿಕಲ್ಚರ್ ಕಾಲೇಜಿಗೆಲ್ಲ ಯೂತ್ ಫೆಸ್ಟಿಗೆಲ್ಲ ಡೈರೆಕ್ಷನ್ ಮಾಡ್ತಿದ್ದೆ. ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ಡೈರೆಕ್ಷನ್ ಮಾಡ್ತಿದ್ದೆ. ಮಹಾಸತಿ ಗೌಡ ಅವ್ರು ಬರ್ತಾ ಇದಾರೆ ಅಂದ ತಕ್ಷಣ ಫುಲ್ ಓಲ್ಡ್ ಆಗಿರುತ್ತೆ, ದೊಡ್ಡ ನಾಮ ಇಟ್ಕೊಂಡಿರ್ತಾರೆ, ಸೀರೆಗಳೆಲ್ಲ ಉಟ್ಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ತಿದ್ರಂತೆ ಸ್ಟೂಡೆಂಟ್ಗಳು. ಅದಾದ್ಮೇಲೆ ನಾನು ಹೋದ ತಕ್ಷಣ ಎಷ್ಟು ಕ್ಯೂಟ್ ಆಗಿದಾರಲ್ಲ, ಎಷ್ಟು ಏಜು ಕೇಳೋಣ ಅಂತ ಫುಲ್ ಲೈನ್ ಹೊಡೆಯೋ ರೇಂಜಿಗೆ ಬರ್ತಿದ್ರು. ತುಂಬಾ ಚೆನ್ನಾಗಿ ಕೇಳ್ತಾರೆ. ಬಟ್ ನಂಗೆ ಚಿಕ್ಕವಳಿರ್ಬೇಕಾದ್ರೂ ಕೂಡ ತುಂಬಾ ಬೇಜಾರಿತ್ತು. ಅಯ್ಯೋ ಮಹಾಸತಿ ಅಂತ ಇಟ್ಟಿದಾರಲ್ಲ, ಎಲ್ರು ಮಹಾಸತಿ ಅಂದ ತಕ್ಷಣ ಏನೋ ಓಲ್ಡ್ ಹೆಸರು ಆತರ ಹೇಳ್ತಿದ್ರು. ಬಟ್ ಇವಾಗ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಯಾಕೆಂದ್ರೆ ನನ್ನ ಹೆಸರನ್ನ ಇನ್ನೊಬ್ರು ಇಟ್ಕೊಂಡಿರೋದನ್ನ ನನ್ನ ಲೈಫಲ್ಲೇ ನೋಡ್ಲಿಲ್ಲ. ಅಂಡ್ ತುಂಬಾ ಒಳ್ಳೆ ಅರ್ಥ ಇದೆ. ಪಾರ್ವತಿಯ ಇನ್ನೊಂದು ಅವತಾರ ಮಹಾಸತಿ, ಶಿವನಿಗೆ ತುಂಬಾ ಪ್ರೀತಿ ಪಾತ್ರಗಳು. ಸೊ ತುಂಬಾ ಖುಷಿ ಇದೆ. ಇದ್ರ ಜೊತೆಗೆ ಹಳ್ಳಿ ಪವರ್ ಎನ್ನುವಂತ ಒಂದು ರಿಯಾಲಿಟಿ ಶೋದಲ್ಲಿ ಹೋಗ್ತೀರಾ. ಸೊ ಈ ಮುಂಚೆ ನೀವು ಸಾಕಷ್ಟು ಅಂದ್ರೆ ಚಿತ್ರರಂಗದಲ್ಲಿ ಬೆರ್ತಿದ್ರಾ, ರಂಗಭೂಮಿಯಲ್ಲಿ ಕಾಣಿಸ್ಕೊಂಡಿದ್ರ, ಆದ್ರೆ ಹಳ್ಳಿ ಪವರ್ ಎನ್ನುವಂಥದ್ದು ನಿಮ್ಗೆ ಒಂದು ಲೈಫ್ ಅನ್ನ, ಒಂದು ಬ್ರೇಕ್ ಅನ್ನ ತಂದ್ಕೊಡುತ್ತೆ. ಅದೆಷ್ಟು ಖುಷಿ ಇದೆ? ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಯಾಕಂದ್ರೆ ನಂದು ಈ ಸಿನಿಮಾ ಜರ್ನಿ ಬಂದ್ಬಿಟ್ಟು ಇವಾಗ ನಿನ್ನೆ ಮೊನ್ನೆದಲ್ಲ, ಆಲ್ಮೋಸ್ಟ್ ಒಂದು 10 years ಆಯ್ತು. ನಾನು ರಂಗಭೂಮಿ ಅಂಡ್ ಸಿನಿಮಾ, ಸೀರಿಯಲ್ ಅಂಡ್ ಡೈರೆಕ್ಷನ್ ಪ್ರತಿಯೊಂದನ್ನು ಕೂಡ ಅಷ್ಟೊಂದು ಕಷ್ಟಪಟ್ಬಿಟ್ಟು ಬಂದು ಲಾಸ್ಟ್ ಅಲ್ಲಿ ಕೊನೆಯಲ್ಲಿ 10 years ಆದ್ಮೇಲೆ ನನ್ಗೊಂದು ರಿಯಾಲಿಟಿ ಶೋ ಸಿಗುತ್ತೆ. ಆ ರಿಯಾಲಿಟಿ ಶೋ ಇಂದ ಇಡೀ ಕರ್ನಾಟಕ ಜನ ನನ್ನನ್ನು ಗುರ್ಸ್ತಾರೆ, ಅಷ್ಟೇ ಪ್ರೀತಿಸ್ತಾರೆ. ಸೊ ಇವಾಗ್ಲೂ ಹೇಳ್ತೀನಿ, ನಾನು ಅಕುಲ್ ಸರ್ ಹತ್ರನೂ ಹೇಳ್ತಾ ಇದ್ದೆ, ನನ್ಗೊಂದು ಅಣ್ಣ ಸಿಕ್ಕಿದ್ದಾರೆ. ಸೊ ಇವಾಗ್ಲೂ ಕೂಡ ಅಂದ್ರೆ ಲಾಸ್ಟ್ ಡೇನು ಕೂಡ ಅವರು ನಿಮ್ ಕಾಂಟ್ಯಾಕ್ಟ್ ಹಿಂಗೆ ಇರ್ಲಿ, ಸೊ ಲೈಫ್ ಲಾಂಗ್ ಈ ಅಣ್ಣ ತಂಗಿ ಆ ರಿಲೇಶನ್ಶಿಪ್ ಹಂಗೆ ಇರ್ಲಿ ಅಂತ ಹೇಳ್ಕೊಂಡು ಅವರು ಹೇಳಿದ್ರು, ನಾನು ಕೇಳ್ಕೊಂಡೆ. ಅಂಡ್ ಹಳ್ಳಿ ಪವರ್ ಇಂದ ನನ್ಗೆ ನನ್ನ ಫ್ಯಾಮಿಲಿ ಸಿಕ್ಕಿದ್ದಾರೆ. ಅಂಡ್ ಎಷ್ಟೋ ಜನ ಅಮ್ಮಂದಿರು, ಅಣ್ಣಂದಿರು, ನಿಜವಾಗ್ಲೂ ಖುಷಿ ಆಗುತ್ತೆ. ಏನು ಅಂತ ಹೇಳಿದ್ರೆ, ಕೆಲವೊಂದ್ಸರಿ ನಾವು ಏನ್ ಜಸ್ಟ್ ಒಂದು ರಿಯಾಲಿಟಿ ಶೋ ತರನೇ ನೋಡ್ತೀವಿ. ಜಸ್ಟ್ ಒಂದು ಹೋಗ್ತೀವಿ, ಒಂದ್ ಶೂಟಿಂಗ್ ಮಾಡ್ಕೋತೀವಿ, ಬರ್ತೀವಿ ಅಂತ ಹೇಳ್ಕೊಂಡು. ಬಟ್ ಆ ಹಳ್ಳಿ ಜನ ಇದಾರಲ್ವಾ, ಅವ್ರ ಮೈಂಡ್ ಸೆಟ್ ಆತರ ಇರಲ್ಲ. ನಾವೇನೋ ಒಂದು ಟಾಸ್ಕ್ ಅಂತ ಹೇಳ್ಕೊಂಡು ಏನೋ ಮಾಡಿರ್ತೀವಿ, ಬಟ್ ಅದು ಅವರು ರಿಯಲ್ ಆಗಿ ತಗೊಂಡು ಮನೆ ಮಗಳಿಗಿಂತ ಜಾಸ್ತಿ ಆ ಪ್ರೀತಿಸೋದು, ನಾವು ಬಂದಾಗ ಆ ಕಣ್ಣೀರ್ ಹಾಕೊಂಡು ಅಳೋದಿದ್ಯಲ್ಲ, ಈ ಪ್ರೀತಿ ಪಡ್ಕೊಳಕ್ಕೆ ನಾವೇ ಎಷ್ಟೋ ಧನ್ಯ ಅಂತ ಅನ್ಸುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದ್ರ ಜೊತೆಗೆ ನನ್ನ ಕೈ ಖಾಲಿ ಇದೆ. ನೀವು ಕೆಲವ್ರಿಗೆ ಮಾತ್ರ ಬ್ರಾಸ್ಲೆಟ್ ಹಾಕ್ತೀರಾ, ನನಗ್ ಮಾತ್ರ ಹಾಕೋದಿಲ್ಲ. ಇದನ್ ತುಂಬಾ ಜನ ಹೇಳಿದ್ರು. ಸೊ ಅಣ್ಣ ಆಗ್ತೀರಾ? ವೈ ನಾಟ್ ಬ್ರೋ? ಏನು ಅಂತ ಹೇಳಿದ್ರೆ ಅಕ್ಕುಲ್ ಸರ್ ನನ್ನ ಅಣ್ಣ ಅಲ್ವಾ, ಅದಕ್ಕೋಸ್ಕರ ಬೇಡ, ಬ್ರಾಸ್ಲೆಟ್ ಬೇಡ, ನಂಗೆ ಬ್ರಾಸ್ಲೆಟ್ ಬೇಡ. ಇದ್ರ ಜೊತೆಗೆ ನೀವು ತುಂಬಾ, ನನಗೆ ಕೆಲವೊಂದ್ ಸರಿ ಬೇಜಾರಾದಾಗ ಮ್ಯೂಸಿಕ್ ಕೇಳ್ತೀನಿ, ತೀರಾ ಬೋರ್ ಆದಾಗ ನನ್ ಗಾಡಿ ಹಾಕೊಂಡು ಲಾಂಗ್ ರೈಡ್ ಹೋಗ್ತೀನಿ. ಸೊ ನೀವು ಕೂಡ ರೈಡರ್, ಹಿಂದಿನ ಸೀಟ್ ಯಾಕೆ ಯಾವಾಗ್ಲೂ ಖಾಲಿ ಬಿಟ್ಟಿರ್ತೀರ? ಯಾವಾಗ್ಲೂ ಹಾಗೆ. ನಮ್ಮಂತ ಬ್ಯಾಚುಲರ್ಸ್ ಗಳು ಅವಾಗ ಕಾಯ್ತಾ ಇರ್ತೀವಿ. ಸೊ ನೋಡೋಣ, ಒಂದಿನ ರೈಡ್ಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ನೋಡಿ, ಇಂತ ಲೈವ್ ಆಗಿ ಈ ತರ ಆಫರ್ ಕೊಡ್ತೀನಿ. ಬಟ್ ಏನು ಇಲ್ಲ, ಸಿಂಗಲ್ ಸೋಲೋ. ಇದಕ್ಕಿಂತ ಮುಂಚೆ ನಮ್ಮ ಅಮ್ಮನ್ ಕೇಳಿ ಬರ್ತೀನಿ, ಗಾಡಿ ಹತ್ಬೇಕಾ ಬೇಡವಾ? ಅಮ್ಮ ಓಕೆ ಅಂತಾರೆ ನನ್ನ ನೋಡಿದ್ರೆ. ಖಂಡಿತವಾಗ್ಲೂ ಓಕೆ ಅಂತಾರೆ. ಬಟ್ ನೀವಾಗ ಕೇಳಿರೋದಲ್ವಾ, ಅಮ್ಮ ಕೇಳಲಿಲ್ಲ, ನೀವು ಕೇಳಿರೋ ತಾನೆ ನನ್ನ ಹತ್ರ. ನಂಗೆ ತಾಯಿ ಇಂಪಾರ್ಟೆಂಟ್, ಅದಾದ್ಮೇಲೆ ನೀವು. ಹಾರ್ಟ್ ಟಚ್ ಆಗೋಯ್ತು. ಹಂಗಿದ್ರೆ ಎಲ್ಲಾ ವಿಷಯನೂ ತಾಯಿನ ಕೇಳ್ಕೊಂಡೇ ಮಾಡ್ತೀನಿ. ನೋವೇ ಕೆಲವೊಂದು ವಿಚಾರ ಮಾತ್ರ. ನನ್ನ ವಿಷಯದಲ್ಲಿ ಮಾತ್ರ ಅಮ್ಮನ ಹತ್ರ ಕೇಳ್ತಿದೀನಿ ಅಂತ ಏನಾದ್ರು ಲೈನ್ ಹೊಡಿತಿದ್ದೀರಾ? ನೀವೇ ಹೇಳ್ಬಿಟ್ರಲ್ಲ. ಯಪ್ಪಾ. ಓಕೆ, ಬಟ್ ಏನು ಅಂತ ಹೇಳಿದ್ರೆ, ನನ್ಗೆ ಸೋಲೋ ರೈಡ್ ತುಂಬಾ ಇಷ್ಟ. ಜಾಸ್ತಿ ಹೊರಗಡೆನೂ ಕೂಡ ಫ್ರೆಂಡ್ಸು ಆತರ ಎಲ್ಲ ಯಾರು ಇಲ್ಲ, ಎಲ್ಲ ಜಸ್ಟ್ ಅಷ್ಟೇ ಪರಿಚಯದವರು, ಹಾಯ್ ಬಾಯ್ ಅಂತ. ಸೊ ನನ್ನ ವರ್ಕ್ ಆಯ್ತಾ, ನಾನಾಯ್ತಾ, ಸೊ ಸಿನಿಮಾ ಆಯ್ತಾ, ಇಲ್ಲ ಬುಕ್ ಓದ್ತೀನಿ, ಸಿಕ್ಕಾಪಟ್ಟೆ ಬುಕ್ಸ್ ಓದ್ತೀನಿ, ಇಲ್ಲ OTT ಸಿನಿಮಾ ಬಂದ್ರೆ ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತೀನಿ. ಕೆಲವೊಂದ್ಸರಿ 1 ಡೇಗೆ 4-5 ಸಿನಿಮಾ ಕೂಡ ನೋಡಿದೀನಿ. ಸೊ ಅದು ಇಲ್ಲ, ಬೇಜಾರಾಯ್ತಾ, ಬೋರ್ ಬರ್ತಾ ಇದೆಯಾ, ಒಬ್ಳೆ ಬೈಕ್ ಎತ್ಕೊಂಡು ರೈಡಿಗೆ ಹೋಗ್ತಾ ಇರ್ತೀನಿ. ಏನೋ ಒಂಥರ ಪೀಸ್ ಅಂತ ಅನ್ಸತ್ತೆ. ಸೊ
ಬಾಯ್ ಫ್ರೆಂಡು ಅದು ಇದು ಅದೆಲ್ಲ ಯಾಕೆ ಸುಮ್ನೆ. ನಿಜವಾಗ್ಲೂ ನಿಮ್ಗೆ ಬಾಯ್ ಫ್ರೆಂಡ್ ಇಲ್ವಾ? ಇಲ್ಲ ಅದಕ್ಕೇನೆ ನಿಜವಾಗ್ಲೂ ಇಲ್ವಾ? ಅದಕ್ಕೇನೆ ಇಷ್ಟೊಂದು ಫ್ರೀ ಆಗಿರೋದು, ಇಷ್ಟೊಂದು ಪೀಸ್ ಆಗಿರೋದು. ಇವನ್ ನೀವ್ ಹೇಳ್ತೀರಾ ನನ್ ಮೊಬೈಲ್ ಪಾಸ್ವರ್ಡ್ ನಮ್ಮ ಮನೆಯವರಿಂದ ಹಿಡಿದು ಹಳ್ಳಿ ಪವರ್ ಕಂಟೆಸ್ಟೆಂಟ್ ಬಿಟ್ಬಿಟ್ಟು ಇಡೀ ಎಲ್ಲ ಸಟ್ನವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ ಅಂದ್ರೆ ಯಾವ್ದು ಪರ್ಸನಲ್ ಆತರ ಎಲ್ಲ ಇಲ್ಲ. ನಿಜವಾಗ್ಲೂ ಇಲ್ವಾ ಬಾಯ್ ಫ್ರೆಂಡ್? ಯಾಕೆ ಇಷ್ಟೊಂದ್ಸರಿ ಕೇಳ್ತಿದ್ದೀರಾ ನೀವು? ನಿಜ ಇಲ್ಲ. ನಾನ್ ಸಿಂಗಲ್ ಆಗಿದ್ದೀನಿ. ಒಂದ್ ನಿಮಿಷ. ಸಿಂಗಲ್, ನಾನ್ ಸಿಂಗಲ್. ಓಕೆ, ನಿಮ್ಗೆ ಹೇಳ್ತಾ ಇದ್ದೀರಾ? ಫೋನ್ ಬಂತು ಸಿಂಗಲ್ ಅಂದ್ರು. ಹೌದು ಸಿಂಗಲ್ ಅಂತ ಹೇಳಿ. ಹೌದಾ? ಯಾವ್ದೋ ಹುಡುಗಿ ಫೋನ್ ಮಾಡಿರ್ತಾಳೆ. ನನ್ ಟ್ಯೂಬ್ಲೈಟ್ ನಂಗೆ ಅಷ್ಟೆಲ್ಲ ಬೇಗ ಅರ್ಥ ಆಗಲ್ಲ. ಅದು ಏನು ಗೊತ್ತಾ, ಬಿಡಿಸಿ 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 ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ, ಹಾಗೆಲ್ಲ ಅರ್ಥ ಆಗಲ್ಲ. ಇದ್ರ ಜೊತೆಗೆ ಮಹಾಸತಿ ಗೌಡ ಅಂತ ಹೇಳಿದ್ರೆ ಕೇವಲ ಒಂದು ಹಳ್ಳಿ ಪವರ್ನ ಸ್ಪರ್ಧಿ ಮಾತ್ರ ಅಲ್ಲ, ಸೊ ರಂಗಭೂಮಿಯ ಕಲಾವಿದೆ ಮಾತ್ರ ಅಲ್ಲ, ಇದ್ರ ಜೊತೆಗೆ ಚಿತ್ರದ ರಂಗದಲ್ಲಿ ಸಕ್ರಿಯ ತೊಡಗಿರ್ತಕ್ಕಂತ ಹುಡುಗಿ ಮಾತ್ರ ಅಲ್ಲ, ಇದ್ರ ಜೊತೆಗೆ ಐರನ್ ಲೇಡಿ ಅನ್ನುವಂಥದ್ದು. ನಿಮ್ ಮೈಯಲ್ಲಿ ಸಿಕ್ಕಾಪಟ್ಟೆ ರಾಡ್ಗಳಿದಾವಂತ. ಯಪ್ಪ, ಸಿಕ್ಕಾಪಟ್ಟೆ ಎಲ್ಲ ಇಲ್ಲ, ಒಂದೇ ಒಂದ್ ರಾಡ್ ಇರೋದು. ಅದನ್ನೆಲ್ಲ ಈ ತರ ಹೇಳ್ಬೇಕು. ಆಕ್ಚುಲಿ ಜನವರಿ 26 ನನ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದು ಹೆಂಗೆ ಅಂತ ಹೇಳಿದ್ರೆ, ರೈಡ್ ಮಾಡ್ಬೇಕಾದ್ರೆಲ್ಲ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತೀನಿ, ಅವಾಗ್ಲೂ ನನ್ನ ಕಾಪಾಡಿದ್ ನನ್ ಬಾಯ್ ಫ್ರೆಂಡ್. ನಿಜವಾಗ್ಲು ನಾನು ಈ ಕ್ವಶನ್ ಕೇಳಲೇಬಾರ್ದಿತ್ತು. ನನ್ ಬೈಕೆ ನನ್ ಬಾಯ್ ಫ್ರೆಂಡು. ಸೊ ನೀವ್ ಶಾಕ್ ಆದ್ರಿ, ನನಗ್ ಶಾಕ್ ಕೊಡಕ್ ಹೋಗ್ಬಿಟ್ಟು ನೀವು ಶಾಕ್ ಆದ್ರಿ. ಸೊ ನನ್ ಬೈಕೆ ನನ್ ಬಾಯ್ ಫ್ರೆಂಡು. ನಿಜವಾಗ್ಲೂ ಹೇಳ್ತೀನಿ, ಅದು ದೊಡ್ಡದ್ರಲ್ಲಿ ಆಗೋದು ಇವತ್ ನಿಮ್ ಜೊತೆಗೆ ಇಲ್ಲಿ ಕುತ್ಕೊಂತಾನು ಇರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಅಷ್ಟ್ ಚಿಕ್ಕದ್ರಲ್ಲಿ ಆಯ್ತು, ಬಿಕಾಸ್ ಅದು ವೇಟ್ ಇರೋದ್ರಿಂದಾಗಿ. ಬೈಕ್ ನನ್ ಸಿಕ್ಕಾಪಟ್ಟೆ ವೇಟ್ ಇದೆ. ಅದು ಪಕ್ಕದಲ್ಲಿ ನಿಲ್ಸಿದ್ದೆ, ಅದ್ರ ಪಕ್ಕದಲ್ಲಿ ನಾನು ನಿಂತಿದ್ದೆ. ಸೊ ಕಾರ್ ಬಂದು ಸಡನ್ ಆಗಿ ಅವನು ಅರ್ಲಿ ಮಾರ್ನಿಂಗ್ 7:30ಗೆ ರೈಟ್ ಅಲ್ಲಿ ಇರೋನು ಸಡನ್ ಆಗಿ ಲೆಫ್ಟ್ ಬಂದು ಗುದ್ದುತ್ತೆ. ಸೊ ಇಲ್ಲಿ ರಾಡ್ ಇದೆ. ರಾಡ್ ಹಾಕಾದ್ಮೇಲೂ ಕೂಡ ಡಾಕ್ಟರ್ ಹೇಳಿರೋ ಪ್ರಕಾರ 10 months ಸ್ಕೂಟಿನೂ ಓಡಿಸಬಾರ್ದು, ಬೈಕ್ನು ಓಡಿಸಬಾರ್ದು ಅಂತ ಹೇಳ್ಕೊಂಡು ಅದೇ ಚಾಲೆಂಜಿಂಗ್ ಆಗಿ ತಗೊಂಡು 3 months ಅಲ್ಲಿ ಸ್ಕೂಟಿ ಓಡಿಸಿದೀನಿ, 4 months ಅಲ್ಲಿ ಬೈಕ್ ಓಡಿಸಿದೀನಿ, 5 months ಅಲ್ಲೆಲ್ಲ ಆಲ್ಮೋಸ್ಟ್ ರೈಡಿಗೆ ಹೋಗಿದ್ದೀನಿ. ಅಂಡ್ 6.5 months ಹಳ್ಳಿ ಪವರ್ ಬಂತು. ಸೊ ಹಳ್ಳಿ ಪವರ್ಗೆ ಹೋಗಿದ್ದೀನಿ. ಹಳ್ಳಿ ಪವರ್ಗೆ ಹೋಗ್ಬೇಕಾದ್ರೂ ಕೂಡ ಶರಣ್ಯ ಸರ್ ಕೇಳಿದ್ರು, ನೋಡಮ್ಮ ಹೀಗಿದೆ, ಈ ತರ ರಾಡ್ ಇದೆ, ಹೀಗಿದೆ ನೋಡು, ಈ ತರ ಟಾಸ್ಕ್ ಇರುತ್ತೆ, ಆ ತರ ಟಾಸ್ಕ್ ಇರುತ್ತೆ, ಟಾಸ್ಕ್ ಮಾಡಲ್ಲ ಅಂತ ಹೇಳ್ಬಾರ್ದು, ಅದ್ರ ರೀಸನ್ಸ್ ಹೇಳ್ಬಾರ್ದು, ಸೊ ಮೆಡಿಕಲ್ ಕಂಡೀಷನ್ ಈ ತರ ಇರೋದ್ರಿಂದ ಏನ್ ಮಾಡ್ತೀಯಾ ಅಂತ. ಬಟ್ ಸಿಕ್ಕಿರೋ ಅದು ಫಸ್ಟ್ ಅಲ್ಲಿ ನಾನು ಬಂದಾಗ ರಿಜೆಕ್ಟೇ ಮಾಡಿರೋದು, ಹೋಗಿರ್ಲಿಲ್ಲ ಅಂದ್ರೆ ಬರಕ್ ಆಗಲ್ಲ ಅಂತ. ಮತ್ತೆ ಸೆಕೆಂಡ್ ಟೈಮ್ ಕಾಲ್ ಮಾಡಿದಾಗ ಯಾಕೋ ಕೆಲವೊಂದ್ಸರಿ ನಾವ್ ಎಷ್ಟೋ ಅಪಾರ್ಚುನಿಟಿಗಳನ್ನ ಹುಡ್ಕೊಂಡು ಹೋಗ್ತೀವಿ. ಹುಡ್ಕೊಂಡು ಹೋದಾಗ ತುಂಬಾ ಕಷ್ಟ ಆಗಿರುತ್ತೆ. ಒಂದು 100 ಕಡೆ ನೋಡಿದ್ರಲ್ಲಿ ಯಾವ್ದೋ ಒಂದ್ ಪ್ರಾಜೆಕ್ಟ್ ಓಕೆ ಆಗಿರುತ್ತೆ. ಸೊ ಅದಾಗೆ ನನ್ನನ್ನು ಹುಡ್ಕೊಂಡ್ ಬರ್ತಾ ಇದೆ ಅಂತ ಹೇಳಿದಾಗ ಸಮಥಿಂಗ್ ಇಸ್ ಸ್ಪೆಷಲ್, ಆ ದೇವ್ರೆ ನನ್ಗೋಸ್ಕರ ಯಾವ್ದೋ ಒಂದು ಅಪಾರ್ಚುನಿಟಿನ ಕಳಿಸ್ಕೊಟ್ಟಿರ್ಬೋದು ಅಂತ ಓಕೆ ಅಂತ ಹೇಳ್ದೆ. ಬಟ್ ಎಲ್ಲೂ ಕೂಡ ಇದನ್ನ ರೀಸನ್ ಕೊಟ್ಟಿಲ್ಲ. ಎಲ್ಲಾ ಗೇಮ್ನು ಕೂಡ ನನಗೆ ಗೊತ್ತಿರೋ ಹಾಗೆ ಸೂಪರ್ ಆಗಿ ಆಡಿದೀನಿ. ಬಿಕಾಸ್ ಇನ್ನೊಂದು ಖುಷಿ ಏನು ಅಂದ್ರೆ, ಇವತ್ತು ಕೂಡ ಇಡೀ ಸೆಟಲ್ ಆಗಿರ್ಬೋದು, ಅಕುಲಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೇಳೋದೇನು ಅಂತ ಹೇಳಿದ್ರೆ, ಇಡೀ ಸಂಗೋಳಿಗೆ ಒಂಥರ ಸ್ಪೆಷಲ್ ನೀನು, ಎಲ್ಲಾ ಕಂಟೆಸ್ಟೆಂಟ್ ಬೇರೆ, ನೀನೇ ಬೇರೆ ಅಂತ ಹೇಳ್ತಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಇಡೀ ಸಂಗೊಳ್ಳಿ ಇವತ್ತು ಕೂಡ ಒಂದು ಆ ಪ್ರೀತಿ ಅಂಡ್ ಒಂದ್ ಕಣ್ಣೀರ್ ಹಾಕಿ ತುಂಬಾ ಇಷ್ಟ ಪಡುತ್ತೆ ಅಂತ ಹೇಳಿದ್ರೆ ನನ್ನನ್ನ. ಇವಾಗ ಪ್ಲಾನಿಂಗ್ ಇದೆ ನಂದು, ಅಂದ್ರೆ ಪ್ರೋಗ್ರಾಮ್ ಮುಗ್ದಾದ್ಮೇಲೆ ಒಂದ್ಸರಿ ಸಂಗೊಳ್ಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಸ್ಪೆಷಲ್ ಆಗಿ ಸಂಗೊಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟೋ ಜನ ನನ್ನ ಅಮ್ಮಂದಿರು, ಅಪ್ಪಂದಿರು, ಅಣ್ಣಂದಿರು ಎಲ್ಲರೂ ಇದಾರೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತ. ಯಾಕಂದ್ರೆ ಇವಾಗ ಒಂದು ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ದಾಗೆ ನಾವು ಗ್ಲೀಸನ್ ಇಲ್ದೇನೆ ಕಣ್ಣಲ್ಲಿ ನೀರ್ ಬರಲ್ಲ. ಸೊ ಒಬ್ಬ ಮನುಷ್ಯ ಅಥವಾ ಒಬ್ರು ನಮಗೋಸ್ಕರ ಅಷ್ಟೊಂದು ಬಿಕ್ಕಿ ಬಿಕ್ಕಿ ಅತ್ತು ನಮ್ಮನ್ ಪ್ರೀತಿಸ್ತಾರೆ, ಒಂದು ಆ ಮಗಳ ಪ್ರೀತಿನ ತೋರಿಸ್ತಾರೆ, ತಾಯಿ ಪ್ರೀತಿನ ತೋರಿಸ್ತಾರೆ, ಆಸ್ ಅ ಮಗಳಾಗಿ ನನ್ನನ್ನ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯದಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ತಾರೆ ಉತ್ತರ ಕರ್ನಾಟಕ ಜನ ಅಂದ್ರೇನೆ ಹಂಗೆ, ಒಂದು ಸರಿ ನೀವು ಪ್ರೀತಿ ಕೊಟ್ರೆ ಜೀವನ ಕೊಡ್ತಾರೆ, ಪ್ರಾಣನ ಕೊಡ್ತಾರೆ ಎನ್ನುವಂಥದ್ದು. ಆ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಉತ್ತರ ಕರ್ನಾಟಕ ಲವ್ ಯು.